ಇದು ನಿಮ್ಮ ಧ್ವನಿ. वस्त्र उपवीत आभरणार्थं पुष्पाणि समर्पयामि परिमलगन्धां धारयामि कुङ्कुमसिन्दूरादि मङ्गलद्रव्याणि समर्पयामि पुष्पमालिकां समर्पयामि शरणं शरणं भव ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ. ನಿಮಗೆ ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಧನ, ಕನಕ, ವಸ್ತು, ವಾಹನ, ಅಷ್ಟೈಶ್ವರ್ಯಗಳೆಲ್ಲ ಅಭಿವೃದ್ಧಿಯಾಗಿ ನಿಮ್ಮ ಮನಸ್ಸಿನಲ್ಲಿ ಏನು ಸಂಕಲ್ಪ ಇದೆಯೋ ಅದೆಲ್ಲ ನೆರವೇರಿಸಿಕೊಳ್ಬರಬೇಕಾಗಿ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರುವಂತಹ ಈ ಕಲ್ಯಾಣೋತ್ಸವದಲ್ಲಿ ಶ್ರೀ ವಲ್ಲಿ ದೇವಸೇನಾ ಸಮೇತವಾಗಿ ಸುಬ್ರಹ್ಮಣ್ಯೇಶ್ವರ ಕಲ್ಯಾಣ ಮಹೋತ್ಸವದ ಬಗ್ಗೆ ಒಂದೆರಡು ಮಾತನ್ನು ಸ್ವಾಮಿಗಳಿಗೆ ತಿಳಿಸ್ತಾರೆ. ಯಾರು ಮಾತನಾಡಿದ ಧೂಪದೀಪಾನಂತರಂ ಆಚರಣೆಯನ್ನು ಸಮರ್ಪಯಾಮಿ. ಆಯಾಸ ಆಗಿರುತ್ತೆ. ಅದು ಏನಪ್ಪಾ ಅಂದ್ರೆ ಭಗವಂತ ಅಲ್ಲಿಂದ ವಿವಾಹ ಮಂಟಪಕ್ಕೆ ಸಿಗುತ್ತೆ, ಸತ್ಸಂತಾನಗಳು ಸಿಗುತ್ತೆ ಅಂತ ಹೇಳಿ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಇವತ್ತಿನ ದಿವಸ ಎಲ್ಲ ಸೇರಿರೋರಿಗೆ ಆ ಭಗವಂತನ ಕೃಪಾ ಇದಂತೆ ಅರ್ಘ್ಯಮ್ಮ कैलासादि महाशैलानां नरकमीमां
ದಶ ಅಪರೇಶಾಂ ಅಂದ್ರೆ ಏನಪ್ಪಾ ಅಂದ್ರೆ ನಾನಾಗಿರ್ಬೋದು. ದಶ ಅಪರೇಶಾಂ ನನ್ನ ಮುಂದಿನ ಹಂತದಲ್ಲಿ ಈಗ ಕನ್ಯಾದಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ಎಲ್ಲ ಭಗವಂತನ ಒಂದೇ ಮನಸ್ಸಲ್ಲಿ ಪರಬ್ರಹ್ಮ ನಮಸ್ಕಾರ ಮಾಡಿಕೊಳ್ಳಿ. ವಿಶೇಷವಾಗಿ ಎಲ್ಲರ ಆಶೀರ್ವಾದ ನಿಮ್ಮ ಎಲ್ಲರಿಗೂ ಕುಟುಂಬದ ಪ್ರಾರ್ಥನೆ ಮಾಡಿಕೊಂಡು ಭಗವಂತನ ಒಂದೇ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಉತ್ತರೋತ್ತರವಾಗಿ ಮಂಗಳ ಕಾರ್ಯಗಳು ನೆರವೇರಿಸಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳೋದು. ಯಾರಿಗೆ ಗಂಡು ಮಕ್ಕಳಿಲ್ಲೋ ಅವರು ಭಗವಂತ ಸುಬ್ರಹ್ಮಣ್ಯನ ಮಗನಾಗಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. चंद्रवर्णाय नमः तेजोदये नमः
ಮಹಾಕಾಳಿ ದೇವಾಲಯದಲ್ಲಿ ಆಷಾಢ ಮಾಸದ ಪ್ರಯುಕ್ತ ಮಹಾಕಾಳಿ ಅಮ್ಮನವರಿಗೆ ಬಹಳ ವಿಶೇಷವಾದ ದಿನಗಳು. ಅದರಲ್ಲಿ ಪ್ರತಿ ವರ್ಷದಂತೆ ಈಗ 16ನೇ ವರ್ಷದ ಒಂದು ಕಲ್ಯಾಣೋತ್ಸವಗಳು ಮಾಡ್ತಾ ಇದ್ದೀವಿ. ನಿನ್ನೆ ಪ್ರತ್ಯಂಗರಿ ದೇವಿ ಹೋಮ ಮಾಡಿದ ಉದ್ದೇಶ ಅಂತ ಹೇಳಿದ್ರೆ, ನಮ್ಗೆ ಮುಂಗಾರು ಮಳೆ ಬರ್ಬೇಕಾಯ್ತು, ಮುಂಗಾರು ಮಳೆನೇ ಬರಲಿಲ್ಲ. ಒಳ್ಳೆ ಮಳೆ ಒಳ್ಳೆ ಬೆಳೆ ಬರಲಿ ಅಂತೇಳಿ ನಾವು ಒಂದು ಸಂಕಲ್ಪ ಮಾಡಿ ಒಂದು ಹೋಮ ಮಾಡಿದ್ವಿ. ಇವತ್ತು ಸುಬ್ರಹ್ಮಣ್ಯೇಶ್ವರ ಕಲ್ಯಾಣೋತ್ಸವ ಮಂಗಳವಾರ ವಿಶೇಷ ಆಗಿರೋದ್ರಿಂದ ಸುಬ್ರಹ್ಮಣ್ಯೇಶ್ವರ ಕಲ್ಯಾಣೋತ್ಸವ ಹಾಗೂ ನಾಳೆ ವೇಣುಗೋಪಾಲ ಸ್ವಾಮಿ ಕಲ್ಯಾಣೋತ್ಸವ ಮಾಡ್ತಾ ಇದ್ದೀವಿ. ನಾಳಿದ್ದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವ, ಶುಕ್ರವಾರ ನರಸಿಂಹಸ್ವಾಮಿ ಗೋಪಿನಾಥ್ ಬೆಟ್ಟ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಮಾಡ್ತಾ ಇದ್ದೀವಿ. ಹಾಗೂ ಶನಿವಾರ 5 ದೇವರುಗಳು ಸೇರಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಏರ್ಪಡಿಸ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಆ ದೈವ ಒಂದು ಸಂಕಲ್ಪ, ಅನ್ನ ಸಂತರ್ಪಣೆ ನಡೀತದೆ, ಅನ್ನದಾಸೋಹ ನಡೀತದೆ, 1000 ಜನಕ್ಕೆ ಅನ್ನದಾಸೋಹ ನಡೀತದೆ. ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಅನ್ನದಾಸೋಹ ನಡೀತದೆ. ಅದಕ್ಕೆ ಯಾವ ಭಕ್ತರು ತರ್ತಾರೆ ಏನು ಅಂತೇಳಿ ಇದ್ರವರೆಗೂ ಗೊತ್ತಾಗಲ್ಲ. ಆ ಟೈಮ್ಗೆ ಏನಾಗೋಗಿರುತ್ತೋ ಅದನ್ನ ತಗೊಂಬಂದು ಅಲ್ಲಿ ಹಾಕಿರ್ತಾರೆ. ಅದು ಆ ಮಹಾಕಾಳಿ ತಾಯಿ ಒಂದು ದೈವ ಸಂಕಲ್ಪ ಅಂತ ನಾನು ಭಾವಿಸಿ, ಈಗೂ ನಾವು ಪ್ರಾರ್ಥನೆ ಮಾಡೋದು ಒಂದೇ, ಒಳ್ಳೆ ಮಳೆ ಒಳ್ಳೆ ಬೆಳೆ ಬರಲಿ, ಎಲ್ಲ ರೈತರೆಲ್ಲ ಸಂತೋಷವಾಗಿದ್ರೆ ನಾವೆಲ್ಲ ಸಂತೋಷವಾಗಿರ್ಬೋದು. ಭಕ್ತಾದಿಗಳು ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಬರಬೇಕು. ನಮ್ಗೆ ಎಷ್ಟು ಜನ ಭಕ್ತಾದಿಗಳು ನೋಡಿದಾಗ ನಾವು ಪಟ್ಟಿರೋ ಕಷ್ಟ ಎಲ್ಲ ಮುಡ್ತು ಹೋಗ್ತೀವಿ. ಯಾಕೆಂದ್ರೆ ಆ ಮಹಾಕಾಳಿ ತಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ನಾವು ಈ ಒಂದು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮೋ ನಮಃ. ಶ್ರೀ ಮಹಾಕಾಳಿ ದೇವಸ್ಥಾನ ಚಿಕ್ಕಬಳ್ಳಾಪುರ ಇವರ ಆಶ್ರಯದಲ್ಲಿ 16ನೇ ವರ್ಷದ ವಾರ್ಷಿಕೋತ್ಸವ, ದೇವಾಲಯದ ವಾರ್ಷಿಕೋತ್ಸವ ಹಾಗೂ ಚತುರ್ಥ ಕಲ್ಯಾಣ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈ ದಿನ ವಿಶೇಷವಾಗಿ ವಲ್ಲಿ ದೇವಸೇನಾ ಸಮೇತರಾದಂತಹ ಷಣ್ಮುಖ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯವರಿಗೆ ವಿಶೇಷವಾಗಿ ಕಲ್ಯಾಣೋತ್ಸವ ಏರ್ಪಡಿಸಲಾಗಿತ್ತು. ಈಗ ತಾನೇ ಮಹಾಮಂಗಳಾರತಿಯಾಗಿದೆ. ಲೋಕ ಕಲ್ಯಾಣಾರ್ಥವಾಗಿ ಈ ಕಲ್ಯಾಣೋತ್ಸವ ಹಾಗೂ ಕ್ಷಾಮ ಢಾಮರ ನಿವಾರಣೆಗೋಸ್ಕರ, ಸುವೃಷ್ಟಿ ಪ್ರಾಪ್ತಿಗೋಸ್ಕರ ಈ ಕಲ್ಯಾಣೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೂ ನಮ್ಮ ರೈತಾಪಿ ವರ್ಗ ಹಾಗೂ ನಮ್ಮ ಸೈನಿಕ ವರ್ಗ ಸುಖವಾಗಿರಬೇಕು ಅಂತ ಹೇಳಿ ಈ ಕಲ್ಯಾಣೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ನಮಗೆ ಬಹಳ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿ ತೀರ್ಥ ಪ್ರಸಾದ ವಿನಿಯೋಗವನ್ನು ಮಾಡಿರ್ತಾರೆ. ಹಾಗೂ ಇನ್ನ 4 ದಿನ ಈ ಕಾರ್ಯಕ್ರಮ ಇರುತ್ತೆ. ನಾಳೆ ದಿನ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ಕಲ್ಯಾಣೋತ್ಸವ ಹಾಗೂ ಗುರುವಾರದ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವ, ಶುಕ್ರವಾರದ ದಿನ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ, ಶನಿವಾರದ ದಿನ ಆ 4 ದೇವರ ಜೊತೆಗೆ ಮಹಾಕಾಳಿ ದೇವಿಯ 5 ಪಲ್ಲೆ ವಿಶೇಷವಾದಂತಹ ಹೂವಿನ ಪಲ್ಲಕ್ಕಿಗಳೊಂದಿಗೆ ಚಿಕ್ಕಬಳ್ಳಾಪುರದ ರಾಜ ಬೀದಿಗಳಲ್ಲಿ ಮೆರವಣಿಗೆ ಏರ್ಪಡಿಸಲಾಗಿದೆ. ವಿವಿಧವಾದಂತಹ ಬಾಣ ಬಿರುಸುಗಳೊಂದಿಗೆ ತಮಟೆ ಹಾಗೂ ಡೊಳ್ಳು ಹಾಗೂ ವಿಶೇಷವಾದಂತಹ ನಾದಸ್ವರದೊಂದಿಗೆ ಶ್ರೀ ದೇವರನ್ನು ರಥಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ.